ವೆರೈಟಿ ಇಷ್ಟ ಆಗ್ಬಿಟ್ಟು ನೆನ್ನೆ ಹೋಗ್ಬಿಟ್ಟು ಮತ್ತೆ ಅರ್ಧ ಎಕರೆಗೆ ನಾಟಿ ಮಾಡಿದೀನಿ ಸರ್. ಹಂಗಾಗಿ ಕಂಫರ್ಟ್ ಆಗಿದೆ, ಚೆನ್ನಾಗಿದೆ, ಬೆಳಿಬಹುದು ಅಂತ ಒಂದು ಗ್ಯಾರಂಟಿ ಹೇಳ್ಬೋದು ಸರ್. ಒಬ್ಬ ರೈತನಾಗಿ ಹೇಳ್ತೇನೆ. ಎಲ್ಲಾ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಚಂದು ಅಂತ. ನಮ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಹುಲಿಕೆರೆ ಗ್ರಾಮ. ಟೊಮೊಟೊ ಬೆಳಿತೀವಿ, ಆಗ್ಲು, ಬದ್ನೆ, ಸೋರೆ, ಇವನ್ನೆಲ್ಲ ಹಾಸನ ಮಾರ್ಕೆಟಿಗೆ ಹಾಕ್ತಿವಿ, ಇಲ್ಲಾಂದ್ರೆ ಹಳೇಬೀಡು ಮಾರ್ಕೆಟಿಗೆ ಹಾಕ್ತಿವಿ, ಇಲ್ಲಾಂದ್ರೆ ಚಿಕ್ಕಮಂಗ್ಳೂರಿಗೆ ಹಾಕ್ತಿವಿ ಸರ್. ನಾವು ಕ್ಲಾಸ್ ಕಂಪ್ನಿದು ಅಕ್ಷಿತಾ ಅಂತ ಒಂದು ಹೊಸ ವೆರೈಟಿ ಬಂದಿದೆ ಅಂತೆ. ಆ ವೆರೈಟಿ ಹಾಕಿದೀವಿ, ಪರವಾಗಿಲ್ಲ ಸರ್. 3 ಕಟಾವಾಗಿದೆ. 4ನೇ ಕಟಾವಿಗೆ ಒಂದು ಚೂರು ಗಿಡನೂ ಏನೂ ಆಗಿಲ್ಲ, ಕ್ವಾಲಿಟಿ ಇದೆ, ಪರವಾಗಿಲ್ಲ. ಫಸ್ಲು ಚೆನ್ನಾಗಿದೆ ಸರ್. ನಾವು ಹಾಸನಲ್ಲಾಗ್ಲಿ ಹಳೇಬೀಡಾಗ್ಲಿ ಕಾಯಿ ತಗೊಂಡೋದಾಗ ಚೆನ್ನಾಗಿದೆ, ತಳಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಇದೆ ಸರ್. ನಾನು ಇದನ್ನ ನಾಟಿ ಮಾಡಿ ಹೆಚ್ಚು ಕಡಿಮೆ ಒಂದು 70 ರಿಂದ 80 ದಿವಸ ಆಗಿರ್ಬೋದು ಅಷ್ಟೇ. ಬಟ್ ಒಳ್ಳೆ ಇಳುವರಿ ಇದೆ. ಏನಂತಂದ್ರೆ ನಾನು ಹಾಕಿದ್ರಿಂದ ಇಲ್ಲಿವರೆಗೂ ನೀರ್ನೇ ಬಿಟ್ಟಿಲ್ಲ ಸರ್. ಒಂದು ಸರಿ ನೀರ್ ಬಿಟ್ಟಿರೋದ್ ಬಿಟ್ರೆ ಇಲ್ಲಿವರೆಗೂ ನೀರ್ ಬಿಟ್ಟಿಲ್ಲ. ಯಾಕೆ ಅಂತಂದ್ರೆ ಫುಲ್ ಮಳೆ ಇತ್ತು, ಸೋನೆ ಮಳೆ ಇದ್ರಿಂದ ಒಂದು ವೆರೈಟಿನೂ ಒಂದ್ ಸರಿ ನೀರ್ ಬಿಟ್ಟಿಲ್ಲ. ಅದು ಈಗ ಹೋದ್ನೇ ವಾರದಿಂದ ನೀರ್ ಬಿಡ್ತಿದ್ದೀನಿ ಸರ್ ನಾನು. ಇಲ್ಲಿವರೆಗೂ ಗೊಬ್ಬರನೂ ಕೊಟ್ಟಿಲ್ಲ ಸರ್. ಔಷಧಿ 4 ಸ್ಪ್ರೇ ಮಾಡಿರೋದು ಬಿಟ್ರೆ ಇಲ್ಲಿವರೆಗೂ ಗೊಬ್ಬರ ಕೊಟ್ಟಿಲ್ಲ, ಏನಿಲ್ಲ. ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸರ್. ವೆರೈಟಿ ಚೆನ್ನಾಗಿದೆ. ಒಂದು 3 ಬ್ಯಾಚ್ ಕುಯ್ದಿದೀವಿ. 3 ಬ್ಯಾಚ್ ಅಲ್ಲೂ ಇಳುವರಿ ಚೆನ್ನಾಗಿದೆ. ಬಟ್ ಇನ್ನು ಕಾಯಿ ಫಸಲು ನೋಡಿದ್ರೆ ಇನ್ನು ಚೆನ್ನಾಗಿ ಬೀಳುತ್ತೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಯಾವ್ದೇ ತರ ತೊಂದರೆ ಆಗಿಲ್ಲ ಇದರಿಂದ. ಯಾಕೆ ಅಂತಂದ್ರೆ ನಮಗೆ ಫಸ್ಲಿಗೆ ತೊಂದರೆ ಇಲ್ಲ. ಫಸ್ಲು ಚೆನ್ನಾಗಿದೆ ಸರ್. ನಮಗೆ ಫಸ್ಲಿಗೆಲ್ಲ ಕಂಫರ್ಟ್ ಇದೆ, ಫಸ್ಲುದೇನ್ ಪ್ರಾಬ್ಲಮ್ ಇಲ್ಲ. ಒಟ್ಟಿಗೆ ಏನಂತಂದ್ರೆ ಮಾರ್ಕೆಟಿಂಗು ಚೆನ್ನಾಗಿದೆ. ಬಟ್ ಮಾಡ್ಬೋದು. ಯಾಕಂದ್ರೆ ಹೊಸ ತಳಿ ಅಂತ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋದ್ರೆ ಇತ್ತ ತಳಿಗಳನ್ನೆಲ್ಲ ನಾವು ಮಿಸ್ ಮಾಡ್ಕೋಬೇಕಾಗುತ್ತೆ ಸರ್. ನಾವು ಕ್ಲಾಸ್ ಕಂಪ್ನಿದು ಅಕ್ಷಿತಾ ಅಂತ ಒಟ್ಟಿಗೆ ಚೆನ್ನಾಗಿದೆ ಸರ್. ಇಲ್ಲಿವರೆಗೂ ನಮಗೆ ಅನ್ಕೊಂಡಿದ್ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ಒಂದು ಪುಲ್ಟಾ ಬರೋದು, ಒಂದು ಉದ್ದ ಬರೋದು, ಒಂಥರ ವೈಟ್ ಗ್ರೀನ್ 2 ಮಿಕ್ಸ್ ಬರೋದು. ಇದು ಗ್ರೀನಿಶ್ ಆಗ ಗ್ರೀನಿಶ್ ಪರ್ಫೆಕ್ಟ್ ಆಗಿ ಗ್ರೀನಿಶ್ ಆಗಿದೆ. ಹಂಗಾಗಿ ನಾವು ಕ್ಲಾಸ್ ಕಂಪ್ನಿದು ಸೂಪರ್ ಆಗಿದೆ ಸರ್. ಇದರಿಂದ ಎಲ್ಲಾ ರೈತರು ಬೆಳಿಬಹುದು. ಆಲ್ ದ ಬೆಸ್ಟ್.